ಇನ್ನು ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನ ನಾನು ಹೂತಿಟ್ಟಿದ್ದೀನಿ ಅಂತ ದೂರುದಾರ ಕಂಪ್ಲೇಂಟ್ ಆದಂಥದ್ದು. ಅದಾದ ನಂತರದಲ್ಲಿ ಆಗ್ತಾ ಇರುವಂತಹ ಶೋಧ ಕಾರ್ಯಾಚರಣೆ ಒಂದು ಹಂತದಲ್ಲಿ ಮೊದಲಿಗೆ SIT ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಒತ್ತಡ ಕೂಡ ಕೇಳಿಬಂತು. ನಿಧಾನವಾಗಿ ಯಾವಾಗ ದೂರುದಾರ ಹೇಳಿದ ರೀತಿಯಾಗಿ ಶವಗಳು ಸಿಗದೆ ಹೋಯ್ತೋ ಅದು ಸರ್ಕಾರಕ್ಕೆ ನೆಗೆಟಿವ್ ಆಗಿ ಪರಿಣಮಿಸೋದಕ್ಕೂ ಕೂಡ ಕಾರಣ ಆಗ್ತಾ ಹೋಯ್ತು, ಅಥವಾ ಆ ರೀತಿಯಾದ ಬೆಳವಣಿಗೆ ನಡೀತಾ ಹೋಯ್ತು. ಹೌದು, ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಇದೇ ವಿಚಾರವನ್ನ ಸದನದಲ್ಲೂ ಕೂಡ ಪ್ರಸ್ತಾಪ ಮಾಡಿತು. ಹಿಂದೂ ಧಾರ್ಮಿಕ ಭಾವನೆಗಳ ವಿರುದ್ಧವಾಗಿ ಸರ್ಕಾರ ನಡ್ಕೊಳ್ತಾ ಇದೆ ಅನ್ನುವಂಥ ರೀತಿಯಂತ ಆರೋಪ ಮಾಡೋಕೆ ಶುರು ಮಾಡ್ತು. ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಈಗ ನಾಳೆ ಧರ್ಮಸ್ಥಳ ಚಲೋ ಕೂಡ ಹಮ್ಮಿಕೊಂಡಿದೆ. ಯಾವಾಗ ಬಿಸಿ ತುಪ್ಪ ಆಯ್ತು ಅಥವಾ ಬ್ಯಾಕ್ ಫೈರ್ ಆಗ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಹೋಯ್ತು, ಸರ್ಕಾರ ಒಂದು ರೀತಿ ಸಾಫ್ಟ್ ಕಾರ್ನರ್ ರೀತಿಯಲ್ಲಿ ವರ್ತಿಸ್ತಾ ಇದೆ. ಅದರಲ್ಲೂ DCM DK ಶಿವಕುಮಾರ್ ಖುದ್ದಾಗಿ ನಿನ್ನೆ ಹೇಳಿರುವಂತ ಮಾತಿದೆಯಲ್ಲ, ಧರ್ಮಸ್ಥಳದ ವಿಚಾರವಾಗಿ ಷಡ್ಯಂತ್ರ ನಡೀತಾ ಇದೆ, ಐ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ ಅನ್ನುವಂಥ ರೀತಿಯಾಗಿ ಅವ್ರು ಹೇಳಿರೋ ಮಾತು, ಇದು ಸರ್ಕಾರ ಯಾವ ರೀತಿಯಾದಂತಹ ಒಂದು ಯೂಟರ್ನ್ ಹೊಡಿತಾ ಇದೆ ಅನ್ನುವಂಥ ಆರೋಪ ಮಾಡೋಕ್ಕೂ ಕೂಡ ಕಾರಣ ಆಗಿದೆ. ವಿರೋಧ ಪಕ್ಷರು ಇದೇ ಆರೋಪವನ್ನ ಮಾಡ್ತಾರೆ. ಏನ್ ಷಡ್ಯಂತ್ರ, ಯಾರಂಗಾರೆ ಷಡ್ಯಂತ್ರ ಮಾಡ್ತಾ ಇರೋರು ಹೇಳಿ ನೋಡೋಣ ಅಂತ ಹೇಳ್ಕೊಂಡು ಬಿಜೆಪಿ ನಾಯಕರು ಇದೀಗ ಸರ್ಕಾರದ ವಿರುದ್ಧವಾಗಿ ಮುಗಿಬಿದ್ದಿದ್ದಾರೆ. ಹಾಗೇನೆ ಧರ್ಮಸ್ಥಳದ ವಿಚಾರವಾಗಿ ಹೇಗೆ ಮೇಜರ್ ಟ್ವಿಸ್ಟ್ಗಳು ಈಗ ಕಾಣೋದಕ್ಕೆ ಶುರುವಾಗಿದೆ. ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಧರ್ಮಸ್ಥಳ ಕೇಸ್ ಇಕ್ಕಟ್ಟಿನಿಂದ ಹೊರಬರಲು ಸರ್ಕಾರ ಪ್ಲಾನ್. ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಈ ಕೈವಾಡ ಹಿನ್ನೆಲೆ ಇರುವಂತಹ ವ್ಯಕ್ತಿಗಳನ್ನ ನೀವು ಬಯಲಿಗೆ ತರಬೇಕು. ಹಿಂದೂ ವಿರೋಧಿ ಅಂತಿರೋ ಬಿಜೆಪಿ ನಾಯಕರಿಗೆ ಕೌಂಟರ್. ಖಾಲಿ ಟ್ರಂಕ್ ಅದು ಕೇಸು, ಸದ್ಯಾಸಿ ಮಾಡ್ತಾ ಇದೆ ಅಷ್ಟೇ. They are all frauds, black mailers. ಅನಾಮಿಕರಿಗೆ ಈ ಸರ್ಕಾರ ಸರೆಂಡರ್ ಆಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ DCM DKಶಿ ಸಾಫ್ಟ್ ಕಾರ್ನರ್. ಯಾವುದೇ ಕ್ಷೇತ್ರದ ಗೌರವ ಸ್ವಾಭಿಮಾನ ನಾವು ತೊಂದರೆ ಆಗಲಿಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಅವರೆಲ್ಲರಿಗೂ ಕೂಡ ಧರ್ಮಸ್ಥಳ ಮಂಜುನಾಥನ ಶಾಪ ತಟ್ಟುತ್ತೆ. ಅವನ ಮೇಲೆ ಕ್ರಮ ತಗೋಬೇಕಾಗುತ್ತೆ. ಧರ್ಮಸ್ಥಳ ಪ್ರಕರಣ ರಾಜ್ಯ ಮಾತ್ರವಲ್ಲ ದೇಶದಲ್ಲೇ ಸದ್ದು ಮಾಡ್ತಿದೆ. ಪರ ವಿರೋಧಗಳ ಚರ್ಚೆಯು ಜೋರಾಗ್ತಿದೆ. ಒಂದ್ ಕಡೆ ಸರ್ಕಾರವೇ SIT ರಚನೆ ಮಾಡಿ ದೂರುದಾರ ತೋರಿಸಿದ ಜಾಗವನ್ನೆಲ್ಲ ಅಗೆಸ್ತಿದ್ದಾರೆ. ಆದರೆ ತಾನು ಹೇಳಿದಂತೆ ಇದುವರೆಗೂ ಯಾವ ಅಸ್ಥಿ ಪಂಜರವೂ ಪತ್ತೆಯಾಗಿಲ್ಲ. ಇದೇ ವಿಚಾರದಲ್ಲಿ ರಾಜಕೀಯ ಜಟಾಪಟಿಯು ತಾರಕಕ್ಕೇರಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಸರ್ಕಾರವು ಇಕ್ಕಟ್ಟಿಗೆ ಸಿಲುಕಿದೆ. ಯಾಕೆಂದ್ರೆ ಕಾಂಗ್ರೆಸ್ ಹಿಂದೂ ವಿರೋಧಿ ಎಂಬ ಭಾವನೆ ಮೂಡಿಸುತ್ತಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಅಸ್ತ್ರ ಮಾಡಿಕೊಂಡು ಆಕ್ರೋಶ ಹೊರಹಾಕ್ತಿದ್ದಾರೆ. ಹೀಗಾಗಿ ಇಕ್ಕಟ್ಟಿನಿಂದ ಹೊರಬರೋಕೆ ಸಾಫ್ಟ್ ಕಾರ್ನರ್ ಅಸ್ತ್ರ ಹೂಡಿದೆ. ದೊಡ್ಡ ಷಡ್ಯಂತ್ರ ನಡೆದಿದೆ ಅಂದಿರೋ DCM DKಶಿ. ಇದರ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ಪ್ರಕರಣ ಖಾಲಿ ಟ್ರಂಕ್ ಅಂತಾನೆ ಸ್ವತಃ DCM DK ಶಿವಕುಮಾರ್ ಅವರೇ ಹೇಳಿದ್ದಾರೆ. ದೊಡ್ಡ ಷಡ್ಯಂತ್ರ ನಡೆದಿದೆ. ಇದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ನನಗೆ ಗೊತ್ತಿದೆ. ಐ ನೋ ದಿ ಎಂಟೈರ್ ಡೀಟೇಲ್ ವಾಟ್ ಈಸ್ ನನಗೂ ಗೊತ್ತಿದೆ. ಬರೀ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು, ಏನು ಇಲ್ಲ, ಅದು ಸದ್ಯಾಸಿ ಮಾಡ್ತಾ ಇದೆ ಅಷ್ಟೇ. ಇದಿಷ್ಟೇ ಅಲ್ಲ, ಧರ್ಮಸ್ಥಳಕ್ಕೆ ಯಾವುದೇ ಕಪ್ಪು ಮಸಿ ಬಳಿಯೋಕೆ ಬಿಡೋದಿಲ್ಲ ಅಂತ DCM DK ಪರೋಕ್ಷವಾಗಿ ಬಿಜೆಪಿಗೆ ತಿರುಗೇಟು ಕೊಡೋ ಪ್ರಯತ್ನ ಮಾಡಿದ್ರು. ಬಿಜೆಪಿಯವರು ನಿಮ್ಮ ಮೇಲೆ ಅಂದ್ರೆ ಕಾಂಗ್ರೆಸ್ ಮೇಲೆ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಏನು ಕ್ಷೇತ್ರಕ್ಕೆ ಮಸಿ ಬಳಿಯೋದಕ್ಕೆ ನೋ ಕ್ವಶನ್. ಕಾಂಗ್ರೆಸ್ ಯಾವ ಪಾರ್ಟಿಗೂ ಯಾವ ಸಂದರ್ಭಕ್ಕೂ ಕೂಡ ಧರ್ಮಸ್ಥಳ ಆಗಲಿ ಯಾವುದೇ ಕ್ಷೇತ್ರದ ಗೌರವ ಸ್ವಾಭಿಮಾನ ನಂಬಿಕೆಗೆ ನಾವು ತೊಂದರೆ ಆಗಲಿಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಪಕ್ಷ ಮತ್ತು ಸರ್ಕಾರ ಎರಡೂ ಮಾಡ್ತಾರೆ. ಧರ್ಮಸ್ಥಳದ ಪರಾನೂ ಅಲ್ಲ ವಿರೋಧನೂ ಅಲ್ಲ, ತನಿಖೆಯಲ್ಲಿ ಎಲ್ಲವೂ ಬಯಲಾಗುತ್ತೆ ಅಂತ DCM DKಶಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನೋಡಿ, ಧರ್ಮಸ್ಥಳ ಪರ ಅಲ್ಲ ವಿರೋಧ ಅಲ್ಲ, ನ್ಯಾಯಬದ್ಧವಾಗಿ ನಡಿಬೇಕು. ನನಗೆ ಆತ್ಮವಿಶ್ವಾಸ ಇದೆ. ಏನು ಒಂದು ಷಡ್ಯಂತ್ರ ನಡೆದು ಅದು ಮುಂದಿನ ದಿನದಲ್ಲಿ ತನಿಖೆಯಿಂದ ಹೊರಗಡೆ ಬರ್ತದೆ. ಅದು ನನ್ನ ವೈಯಕ್ತಿಕವಾದಂಥ ಒಂದು ಅನುಭವ. ನಾಳೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಅಸೆಂಬ್ಲಿಯಲ್ಲಿ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಸೋಮವಾರ ಬಹುಶಃ ಏನು ಸತ್ಯ ಇದೆ ಆ ಸತ್ಯವನ್ನು ಈ ನಾಡಿನ ಜನತೆಗೆ ತಿಳಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ವೈಯಕ್ತಿಕವಾಗಿದೆ. ಇನ್ನು DCM DK ಮಾತನ್ನೇ ಸಚಿವರು ಕೂಡ ಸಮರ್ಥಿಸಿಕೊಂಡಿದ್ದಾರೆ. ಮುಸ್ಕುದಾರಿ
ದೇ ಆರ್ ಆಲ್ ಫ್ರಾಡ್ಸ್ ಮತ್ತು ಬ್ಲ್ಯಾಕ್ ಮೇಲರ್ಸ್. ಇನ್ನು ಹುಡುಗಾಟನ 800 ವರ್ಷ ಇತಿಹಾಸ ಇರ್ತಕ್ಕಂಥ ಧರ್ಮಸ್ಥಳ ಕೋಟ್ಯಾಂತರ ಭಕ್ತರು ಈ ರಾಷ್ಟ್ರಾದ್ಯಂತ ಇದ್ದಾರೆ. ಅವರ ಒಂದು ಏನು DCM ಅವರು ಏನು ಸೆಂಟೆನ್ಸ್ ಹೇಳಿದ್ದಾರೆ, ಒಂದು ವ್ಯಾಖ್ಯಾನ ಮಾಡಿದ್ದಾರೆ, ಅದಕ್ಕೆ ನಾನು ಕೂಡ ಧ್ವನಿಗೂಡಿಸ್ತೀನಿ ಅಂತ ಹೇಳ್ತೀನಿ. ಏನು ಸಿಕ್ಕಿಲ್ಲ ಅಂದ್ರೆ ಅವನ ಮೇಲೆ ಕ್ರಮ ತಗೋಬೇಕು. ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳಿದ್ದೇನೆ ಅಂತೇಳಿ ಅವನ ಮೇಲೆ ಕ್ರಮ ತಗೋಬೇಕಾಗುತ್ತೆ. ಷಡ್ಯಂತ್ರ ಅಂತಿರೋ DCM DKC ವಿರುದ್ಧ ಕಿಡಿಕಾರಿದ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್, ಕೈವಾಡ ಇದ್ರೆ ಬಯಲಿಗೆ ತನ್ನಿ ಅಂದ್ರು. ಕಾಂಗ್ರೆಸ್ ಯಾವ ಪಾರ್ಟಿಗೂ ಯಾವ ಸಂದರ್ಭಕ್ಕೂ ಕೂಡ ಧರ್ಮಸ್ಥಳ ಆಗಲಿ ಯಾವುದೇ ಕ್ಷೇತ್ರದ ಗೌರವ, ಸ್ವಾಭಿಮಾನ, ನಂಬಿಕೆಗೆ ನಾವು ತೊಂದರೆ ಆಗಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದೀರಲ್ಲ, ಈ ಕೈವಾಡ ಹಿನ್ನೆಲೆ ಇರುವಂತ ವ್ಯಕ್ತಿಗಳನ್ನ ನೀವು ಬಯಲಿಗೆ ತರಬೇಕು. ಸೊ ನಿಮ್ ನಿಲುವು ಬದಲಾಗ್ಲಿಕ್ಕೆ ಸಾಯಂಕಾಲ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರೋರು ಸಾಯಂಕಾಲ ಒಂದು ಹೇಳ್ತಾರೆ, ಬೆಳಗ್ಗೆ ಒಂದು ಹೇಳ್ತಾರೆ ಅಂದ್ರೆ ಯಾವ ರೀತಿ ನಿಮ್ಮ ಆಡಳಿತ ಇದೆ ಅನ್ನೋದನ್ನ ನಮ್ಗೆ ಅರ್ಥ ಆಗುತ್ತೆ. ಷಡ್ಯಂತ್ರ ಇರುವುದಕ್ಕೆ SIT ರಚನೆ ಮಾಡಿದ್ದು ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ರು. ಕಾಂಗ್ರೆಸ್ ಪಿತ್ತೂರು ಏನ್ ಮಾಡ್ಬೇಕು ನಾವು? ಕಾಂಗ್ರೆಸ್ ಮತ್ತು ಷಡ್ಯಂತ್ರ ಆಗಿದೆ ಅಂತಾನೆ ಎಲ್ಲ ಇರೋದಲ್ಲ ಅಭಿಪ್ರಾಯ. ಏನು ಆಗಿದೆ ಕಾನ್ಸ್ಪಿರಸಿ ಇರೋದಲ್ಲ, ಮತ್ತೆ ಕಾನ್ಸ್ಪಿರಸಿ ಇದ್ದಕ್ಕೆ ತಾನೇ ನಾವು SIT ಹಾಕಿರೋದು. ಆದ್ರೆ DCM DKC ಹೇಳಿರೋ ಷಡ್ಯಂತ್ರದ ಮಾತಿಗೆ ಬಿಜೆಪಿ ನಾಯಕರು ತಮ್ಮದೇ ರೀತಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಅದನ್ನ ಇವಾಗಲೇ ಒಂದು ವರದಿ ಬೇಕಾಗಿರುವಂಥದ್ದು ಅತ್ಯವಶ್ಯ. ಮತ್ತೆ ಏನು ಸಿಕ್ಕಿಲ್ಲದೆ ಇದ್ರೆ ಅದು ಏನಕ್ಕೆ ಮುಂದುವರಿತಾ ಇದ್ದಾರೆ ಅಂತ ಅವರು ಕೂಡ ಉತ್ತರ ಕೊಡಬೇಕಾಗಿದೆ. ಒಬ್ಬ ವ್ಯಕ್ತಿಯನ್ನ ಮುಂದಿಟ್ಟು ಅನಾಮಿಕ ಅಂತೇಳಿ ಆ ಅನಾಮಿಕನಿಗೆ ಈ ಸರ್ಕಾರ ಸರೆಂಡರ್ ಆಗಿದೆ. ಅನಾಮಿಕನು SITಗಿಂತ ಮೇಲಿದ್ದಾನೆ. ನಿನ್ನೆ ನೋಡ್ತಾ ಇದ್ದೇವೆ, ಯಾರು ಆಫೀಸರ್ಗಳಿದ್ದಾರೆ ಅವರಿಗೆ ಅವನು ಡೈರೆಕ್ಟ್ ಮಾಡ್ತಾನೆ, ಹೀಗೆ ಮಾಡಿ ಅಂತ. ಅಂದ್ರೆ ಒಬ್ಬ ಕ್ರಿಮಿನಲ್ ನಾನು ಇದರಲ್ಲಿ ಭಾಗಿಯಾಗಿದ್ದೀನಿ ಅಂದಮೇಲೆ ಅವನನ್ನ ನೀವು ಅರೆಸ್ಟ್ ಮಾಡಬೇಕು. ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ದೇವಾಲಯಗಳ ಮೇಲೆ ಒಂದು ಗೂಬೆ ಕೂರಿಸಿ ಒಂದು ಅಪಪ್ರಚಾರ ಮಾಡಬೇಕು ಅಂತೇಳಿ ಯಾವ ರೀತಿ ತಿರುಪತಿ ಅಥವಾ ಶಬರಿಮಲೆಯಿಂದ ಹಿಡಿದು ಇವತ್ತು ಧರ್ಮಸ್ಥಳಕ್ಕೆ ಕೈ ಹಾಕಿದ್ದಾರೆ. ಅವರೆಲ್ಲರಿಗೂ ಕೂಡ ಧರ್ಮಸ್ಥಳ ಮಂಜುನಾಥನ ಶಾಪ ತಟ್ಟುತ್ತೆ. ಮತ್ತು ಸರ್ಕಾರ ಇವತ್ತು ಗೃಹ ಮಂತ್ರಿಗಳು ಭಾಳ ಸುನಾಯಾಸವಾಗಿ ಆ ಅಪವಾದ ಧರ್ಮಸ್ಥಳದ ಮೇಲೆಯಿಂದ ತಪ್ಪಿಸೋದಕ್ಕೆ ಇವತ್ತು ನಾವು SIT ರಚನೆ ಮಾಡಿದ್ದೀವಿ ಅಂತೇಳಿ ಅವರೇನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಗೃಹ ಮಂತ್ರಿಗಳು ಹೋಗ್ತಾ ಇದ್ದಾರೆ. ನಾಳೆ ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ. ಇನ್ನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಖಂಡಿಸಿ ನಾಳೆ ಧರ್ಮಸ್ಥಳ ಚಲೋ ಮಾಡೋಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ನಾಳೆ ಬೆಳಗ್ಗೆ 5:30ಕ್ಕೆ ಯಲಹಂಕದಿಂದ ಹೊರಡಲಿದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಧರ್ಮಸ್ಥಳ ತಲುಪಲಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.